PUC ಅರ್ಥಶಾಸ್ತ್ರ ನಾಳೆ ಎಕ್ಸಾಮ್ ಇದೆ. ಈ ಒಂದು ವಿಡಿಯೋದಲ್ಲಿ ಸಮಗ್ರ ಆರ್ಥಿಕ ಅನನ್ಯತೆಗಳನ್ನು ಕುರಿತು ವಿವರಿಸಿ ಅನ್ನುವಂಥ 6 ಅಂಕದ ಬಹು ನಿರೀಕ್ಷಿತ ಪ್ರಶ್ನೆ ಇದೆ. ನೆಗ್ಲೆಕ್ಟ್ ಮಾಡಬೇಡಿ, ವಿಡಿಯೋನ ಕೊನೆ ತನಕ ನೋಡಿ, ಸುಲಭವಾಗಿ ನಿಮಗೆ ಅರ್ಥ ಮಾಡಿಸಿ ಹೇಳ್ತೀನಿ. ಅರ್ಥಶಾಸ್ತ್ರದಲ್ಲಿ ರಾಷ್ಟ್ರೀಯ ಆದಾಯವು ಒಂದು ಮುಖ್ಯವಾಗಿರ್ತಕ್ಕಂಥ ಹಾಗೂ ಬಹಳ ಪ್ರಾಯೋಗಿಕ ಮಹತ್ವವನ್ನು ಪಡೆದಿರುವ ಪರಿಕಲ್ಪನೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದು ರಾಷ್ಟ್ರೀಯ ಆದಾಯವು ಅತಿ ಮುಖ್ಯವಾಗಿರ್ತಕ್ಕಂಥ ಹಾಗೂ ಬಹಳ ಪ್ರಾಮುಖ್ಯತೆಯನ್ನು, ಪ್ರಾಯೋಗಿಕ ಮಹತ್ವವನ್ನು ಪಡೆದಿರ್ತಕ್ಕಂಥ ಒಂದು ಪರಿಕಲ್ಪನೆ, ಒಂದು ವಿಚಾರ. ಯಾವುದೇ ದೇಶದ ಅಭಿವೃದ್ಧಿಯ ಹಂತ, ಆದಾಯದ ವಿತರಣೆ, ವಿವಿಧ ವಲಯಗಳ ಪ್ರಗತಿ ಮುಂತಾದವುಗಳ ಮೇಲೆ ರಾಷ್ಟ್ರೀಯ ಆದಾಯದ ಪ್ರಭಾವ ಇರತಕ್ಕಂಥದ್ದು. ಯಾವುದೇ ಒಂದು ದೇಶ ಅಭಿವೃದ್ಧಿ ಹೊಂದಬೇಕಂದ್ರೆ ಆದಾಯದ ವಿತರಣೆ, ಅಭಿವೃದ್ಧಿಯ ಹಂತ, ವಿವಿಧ ವಲಯಗಳ ಪ್ರಗತಿ ಇದೆಲ್ಲದಕ್ಕೂ ಮೀರಿ ಇದು ರಾಷ್ಟ್ರೀಯ ಆದಾಯ ಪ್ರಭಾವ ಬೀರ್ತಕ್ಕಂಥದ್ದು. ಹಾಗಾಗಿ ರಾಷ್ಟ್ರೀಯ ಆದಾಯದ ಸಮಗ್ರ ಸ್ವರೂಪವನ್ನು ತಿಳಿದುಕೊಳ್ಳಲು ರಾಷ್ಟ್ರೀಯ ಆದಾಯದ ವಿವಿಧ ಪರಿಭಾವನೆಗಳನ್ನು ಪರಿಚಯ ಮಾಡಿಕೊಳ್ಬೇಕಾಗುತ್ತೆ. ಇಲ್ಲಿ ಕೆಲವೊಂದಿಷ್ಟು ಥಾಟ್ಸ್ ಬರುತ್ತೆ, ಕೆಲವೊಂದಿಷ್ಟು ಪಾಯಿಂಟ್ಸ್ ಬರುತ್ತೆ. ಅಥವಾ ಸಮಗ್ರ ಅರ್ಥಶಾಸ್ತ್ರದ ಕೆಲವು ಅನನ್ಯತೆಗಳನ್ನು ಈ ಕೆಳಗಿನಂತೆ ನಾವು ಕಾಣ್ಬೋದು. ಕೆಲವೊಂದಿಷ್ಟು ಪಾಯಿಂಟ್ಸ್ ಬರುತ್ತೆ, ಅದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಈಗ ಒಟ್ಟು ದೇಶೀಯ ಉತ್ಪನ್ನ GDPಯನ್ನು ವಿಸ್ತರಿಸಿ ಅಂತ ಕೇಳ್ಬೋದು. ಒಂದು ಅಂಗಕ್ಕೆ ನೀವು ನೆನ್ಪಿಟ್ಕೊಂಡ್ಬಿಡಿ, ವಿಚ್ ಮೀನ್ಸ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಆಯಿತಾ? ಒಂದು ರಾಷ್ಟ್ರದಲ್ಲಿ, ಒಂದು ದೇಶದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಿದ ಎಲ್ಲ ಅಂತಿಮ ಸರಕು ಸೇವೆಗಳ ಒಟ್ಟು ಹಣರೂಪಿ ಮೌಲ್ಯವನ್ನು ನಾವು ಒಟ್ಟು ದೇಶೀಯ ಉತ್ಪನ್ನ ಅಂತ ಕರಿತೀವಿ. ಒಂದು ಅಂಕಕ್ಕೆ ಕೇಳುವಂಥ ಸಾಧ್ಯತೆ ಇದೆ. ಒಂದು ದೇಶ ಇರುತ್ತೆ, ಆ ದೇಶದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದಿಸಿರ್ತಕ್ಕಂಥ ಎಲ್ಲ ಅಂತಿಮ ಸರಕುಗಳ ಸೇವೆಗಳ ಒಟ್ಟು ಹಣರೂಪಿ ಮೌಲ್ಯದ ದೇಶೀಯ ಉತ್ಪನ್ನವನ್ನು ನಾವು ಒಟ್ಟು ಹಣರೂಪಿ ಮೌಲ್ಯವನ್ನು ನಾವು ಒಟ್ಟು ದೇಶೀಯ ಉತ್ಪನ್ನ ಅಂತ ಕರಿತೀವಿ. ಇಷ್ಟನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇದನ್ನು ಲೆಕ್ಕಾಚಾರ ಮಾಡಲು ಇದನ್ನು ಬೇಕಲ್ಲ, ಒಂದು ಫಾರ್ಮುಲಾ. GDP = C+I+G+X-M. ಇದು ನಾಳೆ ಕೇಳಿದ್ರು ಕೇಳ್ಬೋದು, ನೆನ್ಪಿಟ್ಕೊಳ್ಳಿ. C ಅಂತಂದರೆ ಅಂತಿಮ ಅನುಭೋಗ ವೆಚ್ಚ, I ಅಂತಂದರೆ ಒಟ್ಟು ಖಾಸಗಿ ವಲಯದ ಹೂಡಿಕೆ, ಆಯಿತಾ? G ಅಂತಂದರೆ ಸರ್ಕಾರದ ಅನುಭೋಗ ಮತ್ತು ಹೂಡಿಕೆ ವೆಚ್ಚ, ನೆನ್ಪಿಟ್ಕೊಂಬಿಡಿ. -M ಅಂತಂದರೆ ನಿವ್ವಳ ರಫ್ತು. ಅಷ್ಟೇ ನೆನ್ಪಿಟ್ಕೊಳ್ಳಿ, ಸಾಕು. ಒಟ್ಟು ರಾಷ್ಟ್ರೀಯ ಉತ್ಪನ್ನ GNP, ನಾವು GDP ನೋಡಿದ್ವಿ, ಈಗ GNP ಒಟ್ಟು ರಾಷ್ಟ್ರೀಯ ಉತ್ಪನ್ನ. ಆಯಿತಾ? ಒಂದು ದೇಶದಲ್ಲಿ ಒಂದು ವರ್ಷದಲ್ಲಿ, ಒಂದು ದೇಶ ಒಂದು ವರ್ಷ, ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ಒಂದು ದೇಶದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದನೆಯಾದ ಎಲ್ಲ ಅಂತಿಮ ಸರಕು ಸೇವೆಗಳ ಮೌಲ್ಯಕ್ಕೆ ನಿವ್ವಳ ವಿದೇಶಿ ಗಳಿಕೆಯನ್ನು ಸೇರಿಸಿದರೆ ಅದನ್ನು ನಾವು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ. ಅರ್ಥ ಆಯ್ತಾ? ಒಂದು ದೇಶ ಇರುತ್ತೆ, ಒಂದು ದೇಶದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಎಲ್ಲ ಅಂತಿಮ ಸರಕು ಸೇವೆಗಳ ಮೌಲ್ಯಕ್ಕೆ ನಿವ್ವಳ ವಿದೇಶಿ ಗಳಿಕೆಯನ್ನು ಸೇರಿಸಬೇಕು ಅಂದಾಗ ನಮಗೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಸಿಗುತ್ತೆ. ಇದಕ್ಕೆ ನಾವು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ. ಅಂದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ಮಾಪನ ಮಾಡ್ತಕ್ಕಂಥದ್ದು. ಉತ್ಪನ್ನದ ಮಾಪನದಲ್ಲಿ ಬಂಡವಾಳ ಸರಕುಗಳ ಸವಕಳಿ ವೆಚ್ಚಗಳನ್ನು ಒಳಗೊಂಡಂತೆ ಎಲ್ಲ ಸರಕು ಸೇವೆಗಳ ಅಂತಿಮ ಮಾರುಕಟ್ಟೆ ಮೌಲ್ಯವನ್ನು ಸೇರಿಸಿಕೊಳ್ಳಲಾಗುತ್ತೆ. ಅಂತಿಮ ಮಾರುಕಟ್ಟೆ ಮೌಲ್ಯ, ಸರಕುಗಳ ಸವಕಳಿ ವೆಚ್ಚ ಅಂತಂದರೆ ಯಾವುದೋ ಒಂದು ಎಕ್ಸಾಂಪಲ್ ತೊಗೊಳ್ಳಿ. ಈಗ ಒಂದು ಫ್ಯಾಕ್ಟ್ರಿ ಇದೆ, ಆ ಫ್ಯಾಕ್ಟ್ರಿಯಲ್ಲಿ ಏನೋ ಮಷಿನ್ ಎಲ್ಲ ಕೆಟ್ಟೋಗಿತ್ತು, ಸ್ವಲ್ಪ ಅದನ್ನು ರಿಪೇರಿ ಮಾಡಲಿಕ್ಕೆ ವೆಚ್ಚ ಆಗುತ್ತಲ್ವ, ಸೊ ಅದಕ್ಕೆ ಸವಕಳಿ ವೆಚ್ಚ ಅಂತ ಕರಿತೀವಿ. ಎಲ್ಲ ಸರಕು ಸೇವೆಗಳ ಅಂತಿಮ ಮಾರುಕಟ್ಟೆ ಮೌಲ್ಯ, ಅಂತಿಮವಾಗಿ ಫೈನಲ್ ಪ್ರೈಸ್, ಅದನ್ನು ಸೇರಿಸಿಕೊಳ್ಳಲಾಗುತ್ತೆ. ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ಕಂಡುಹಿಡಿಯಲು ಈ ಕೆಳಗಿನ ಸೂತ್ರ ನಾವು ಬಳಸಲಾಗ್ತಕ್ಕಂಥದ್ದು. GNP = GDP ಪ್ಲಸ್ ವಿದೇಶಿಗಳಿಂದ ಬಂದ ಉತ್ಪಾದನಾಂಗಗಳ ನಿವ್ವಳ ಆದಾಯ. ನಾಳೆ ಪ್ರಶ್ನೆ ಈ ಒಂದು MCQಗೆ ಅಥವಾ ಒಂದಂಗ ಕೇಳುವಂಥ ಸಾಧ್ಯತೆ ಇದೆ. ಹಾಗಾಗಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಒಂದು ಗೊತ್ತಾದ ವರ್ಷದಲ್ಲಿ ಉತ್ಪಾದಿಸಲಾದ ಸರಕು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯದಲ್ಲಿ ಸವಕಳಿ ವೆಚ್ಚವನ್ನು ತೆಗೆದ್ರೆ ನಂತರ ಉಳಿತಕ್ಕಂಥ ಆದಾಯವನ್ನು ನಾವು ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ. ಒಂದು ಪ್ರಸ್ತುತ ಇಯರ್ ಅಂತ ತಿಳ್ಕೊಳ್ಳಿ, ಒಂದು ಪ್ರಸ್ತುತ ವರ್ಷ, ಒಂದು ಗೊತ್ತಾದ ವರ್ಷದಲ್ಲಿ ಯಾವುದೋ ಒಂದು ವರ್ಷವನ್ನು ಹಿಡ್ಕೊಳ್ಳಿ. ಉತ್ಪಾದಿಸಲಾದ ಎಲ್ಲ ಸರಕು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದಿಸಲಾಗಿರ್ತಕ್ಕಂಥ ಸರಕು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯದಲ್ಲಿ ಸವಕಳಿ ವೆಚ್ಚವನ್ನು ಕಳಿಬೇಕು. ಅಂತಂದರೆ ಈಗ ನಾವು ಸವಕಳಿ ವೆಚ್ಚ ಅಂತಂದ್ರೆ ಹೇಳಿದೆ ನಾನು. ಈಗ ಎಕ್ಸಾಂಪಲ್, ಒಂದು ಒಂದು ಮಷಿನ್ ಏನೋ ಸ್ವಲ್ಪ ರಿಪೇರಿ ಬಂತು, ಅದಕ್ಕೆ ನಾವು ಸ್ವಲ್ಪ ಖರ್ಚು ಮಾಡಿ ಮತ್ತೆ ರಿಪೇರಿ ಮಾಡಿಸ್ತೇವಲ್ಲ, ಆ ಒಂದು ವೆಚ್ಚವನ್ನು ಕಳೆದ್ರೆ ಅಲ್ಲಿ ನಮಗೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಸಿಗುತ್ತೆ ಅಲ್ವಾ? ಇದನ್ನು ನಾವು ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ. ಸವಕಳಿ ವೆಚ್ಚ ಅಂತಂದರೆ ಏನು ಗೊತ್ತಾಯ್ತಾ? ಇದನ್ನು ಯಾವ ರೀತಿ ಬರಿಬೋದು ನಾವು? NNP = GNP - ಸವಕಳಿ ವೆಚ್ಚ. ಹಾಗಿದ್ರೆ ಮುಂದೋಗ್ತೀನಿ. ಈಗ ಉತ್ಪಾದನಾಂಗ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಒಂದು ವರ್ಷದಲ್ಲಿ ಒಂದು ದೇಶಕ್ಕೆ ಸೇರಿದ ಉತ್ಪಾದನಾಂಗಗಳ ಉತ್ಪಾದನೆಯಲ್ಲಿ ಕೂಲಿ, ಲಾಭ, ಗೇಣಿ, ಬಡ್ಡಿ ಇತ್ಯಾದಿ ರೂಪಗಳಲ್ಲಿ ಗಳಿಸಿರ್ತಕ್ಕಂಥ ಒಟ್ಟು ಮೊತ್ತವೇ ಉತ್ಪಾದನಾಂಗ ವೆಚ್ಚದಲ್ಲಿ ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ. ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ನೋಡಿ. ಒಂದು ವರ್ಷ ಇರುತ್ತೆ,
ಒಂದು ದೇಶಕ್ಕೆ ಸೇರಿದ ಎಲ್ಲ ಉತ್ಪಾದನಾಂಗಗಳು. ಉತ್ಪಾದನಾಂಗ ಅಂತಂದ್ರೆ ಏನು? ಕಚ್ಚಾ ವಸ್ತುಗಳು. ಉತ್ಪಾದನೆ ಮಾಡಲಿಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ಆದಾನಗಳು. ಆದಾನ ಅಂತಂದ್ರೆ ಏನು? ರಾ ಮಟೀರಿಯಲ್ಸ್, ಕಚ್ಚಾ ವಸ್ತುಗಳು, ಅವು ಬೇಕಲ್ವ, ಆದಾನಗಳು. ಸೊ ಉತ್ಪಾದನೆಯಲ್ಲಿ ಕೂಲಿ, ಲಾಭ, ಗೇಣಿ, ಬಡ್ಡಿ ಇತ್ಯಾದಿ ರೂಪದಲ್ಲಿ ಬಳಸಿರ್ತಕ್ಕಂಥ ಆದಾಯದ ಒಟ್ಟು ಮೊತ್ತ. ಇಲ್ಲಿ ನೋಡಿ, ಒಂದು ಉತ್ಪಾದನೆ ಮಾಡಬೇಕಂತಂದರೆ ಅದಕ್ಕೆ ಕೂಲಿ ಕೊಡಬೇಕು, ಲಾಭ ಬರುತ್ತೆ, ಗೇಣಿ ಬರುತ್ತೆ, ಬಡ್ಡಿ ಮುಂತಾದ ರೂಪಗಳಲ್ಲಿ ಗಳಿಸಿರ್ತಕ್ಕಂಥದ್ದು. ಕೂಲಿ ಮೂಲಕ ಗಳಿಸಿದ್ದು, ಲಾಭ ಬಂದಿರತಕ್ಕಂಥದ್ದು, ಗೇಣಿ ಮೂಲಕ ಗಳಿಸಿದ್ದು, ಬಡ್ಡಿ ಮೂಲಕ ಗಳಿಸಿದ್ದು ಅಲ್ವಾ, ಇತ್ಯಾದಿ ರೂಪದಲ್ಲಿ ಗಳಿಸಿದ ಆದಾಯದ ಒಟ್ಟು ಮೊತ್ತವನ್ನು ನಾವು ಉತ್ಪಾದನಾಂಗ ವೆಚ್ಚದಲ್ಲಿ ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ. ಅರ್ಥ ಆಯಿತು ಅಂತ ಭಾವಿಸ್ತಾ ಇದ್ದೇನೆ. ಇದರೊಂದು ಸೂತ್ರವನ್ನು ನಾವು ನೋಡೋದಾದರೆ NNPFC is equal to NDPFC plus NFIA. ಇಲ್ಲಿ NFIA ಅಂತಂದರೆ ವಿದೇಶಗಳಲ್ಲಿ ನಿವ್ವಳ ಉತ್ಪಾದನಾಂಗಗಳ ಆದಾಯ. ನೀವು ಜಸ್ಟ್ ನೆನ್ಪಿಟ್ಕೊಳ್ಳಿ, ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ವೈಯಕ್ತಿಕ ವರಮಾನ, ಒಂದು ವರ್ಷದ ಅವಧಿಯಲ್ಲಿ ರಾಷ್ಟ್ರದ ರಾಷ್ಟ್ರೀಯ ವರಮಾನದಿಂದ ವ್ಯಕ್ತಿಗಳು ಪಡೆಯುವ ಆದಾಯವನ್ನು ವ್ಯಕ್ತಿಗತ ವರಮಾನ ಅಂತ ಕರಿತೀವಿ. ವೈಯಕ್ತಿಕ ವರಮಾನ ಅಂತಂದರೆ ಸಿಂಪಲ್ ಆಗಿ ನೋಡಿ, ಒಂದು ವರ್ಷದಲ್ಲಿ ರಾಷ್ಟ್ರದ ರಾಷ್ಟ್ರೀಯ ವರಮಾನದಿಂದ ವ್ಯಕ್ತಿಗಳು ಪಡೆಯುವ ಆದಾಯವನ್ನು ವ್ಯಕ್ತಿಗತ ವರಮಾನ ಅಂತ ಕರಿತೀವಿ. ಒಂದು GDP, ಒಂದು ಪೂರ್ತಿ ರಾಷ್ಟ್ರೀಯ ಆದಾಯದಲ್ಲಿ ನಮಗೆಲ್ಲ ಎಷ್ಟು ಪೇಮೆಂಟ್ ಬಂದಿದೆ, ಎಷ್ಟು ನಾವು ಗಳಿಸಿದ್ದೀವಿ ಅಮೌಂಟು, ನಮ್ಮ ಒಂದು ವರಮಾನ, ನಮ್ಮ ಆದಾಯ ಎಷ್ಟು ಅಂದರೆ ಅದಕ್ಕೆ ವೈಯಕ್ತಿಕ ವರಮಾನ ಅಂತ ಕರಿತೀವಿ, ಇಂಡಿವಿಜುವಲ್ ಅರ್ನಿಂಗ್. ಆದ್ದರಿಂದ ವೈಯಕ್ತಿಕ ಆದಾಯ ಎಂಬುದು ವಿವಿಧ ವ್ಯಕ್ತಿಗಳು ಪಡೆಯುವ ಆದಾಯದ ಮೊತ್ತವಾಗಿದೆ. ಎಲ್ಲ ವ್ಯಕ್ತಿಗಳು ಒಂದಿಲ್ಲೊಂದು ದಿನ ಒಬ್ಬರಿಲ್ಲೊಬ್ಬರು ಆದಾಯವನ್ನು ಪಡಿತಾರೆ, ಕೆಲಸ ಮಾಡ್ತಾರೆ, ಆದಾಯವನ್ನು ಪಡಿತಾರೆ. ರಾಷ್ಟ್ರೀಯ ಆದಾಯದಿಂದ ಕೆಲವೊಂದು ಅಂಶಗಳನ್ನು ಕಳೆದಾಗ ವ್ಯಕ್ತಿಗತ ಲಾಭ, ಆದಾಯ ಲಭ್ಯವಾಗ್ತಕ್ಕಂಥದ್ದು. ವ್ಯಕ್ತಿಗತ ಆದಾಯ ಮಾಪನ ಮಾಡ್ತಕ್ಕಂಥ ಸೂತ್ರ ಈ ಮುಂದಿನಂತೆ ನಾವು ನೋಡ್ಬೋದು. PI ಅಂತಂದರೆ ಪರ್ಸ್ನಲ್ ಇನ್ಕಮ್ ಈಸ್ ಈಕ್ವಲ್ ಟು ರಾಷ್ಟ್ರೀಯ ವರಮಾನ ಮೈನಸ್ ವಿತರಣೆಯಾಗದ ಲಾಭ ಮೈನಸ್ ಕುಟುಂಬಗಳು ಮಾಡಿದ ನಿವ್ವಳ ಬಡ್ಡಿ ಪಾವತಿಗಳು ಮೈನಸ್ ಕಾರ್ಪೊರೇಟ್ ತೆರಿಗೆ ಪ್ಲಸ್ ಸರ್ಕಾರ ಮತ್ತು ಉದ್ಯಮ ಘಟಕಗಳಿಂದ ಕುಟುಂಬಗಳಿಗೆ ಪಾವತಿಯಾದ ವರ್ಗಾವಣೆ ಪಾವತಿಗಳು. ಇಷ್ಟನ್ನು ನೀವು ನೆನಪಿಟ್ಕೋಬೇಕಾಗುತ್ತೆ. ಮುಂದೆ ನಾನು ಹೋಗೋದಾದರೆ ವೈಯಕ್ತಿಕ ವೆಚ್ಚ ಮಾಡಬಹುದಾದ ವರಮಾನ, ಪ್ರತ್ಯಕ್ಷ ತೆರಿಗೆಗಳನ್ನು ಪಾವತಿಸಿದ ನಂತರ ಅನುಭೋಗಕ್ಕಾಗಿ ವೆಚ್ಚ ಮಾಡಲು ಉಳಿಯುವ ನೈಜ ವರಮಾನ. ಟ್ಯಾಕ್ಸ್ ಕಟ್ ಆದಮೇಲೆ ಎಷ್ಟು ಉಳಿಯುತ್ತೆ, ಅದು ನಾವೇನು ಖರ್ಚು ಮಾಡ್ತೀವಲ್ಲ ನಮ್ಮ ಅನುಭೋಗಕ್ಕಂತ, ಅವಾಗ ಎಷ್ಟು ಉಳಿಯುತ್ತೆ ಅದನ್ನು ನಾವು ವೈಯಕ್ತಿಕ ವೆಚ್ಚ ಮಾಡಬಹುದಾದ ವರಮಾನ ಅಂತ ಕರಿತೀವಿ. 1 ಕೋಟಿ ರೂಪಾಯಿ ಇದೆ, 1 ಕೋಟಿಯಲ್ಲಿ ನಾವು 30-35 ಲಕ್ಷ ಟ್ಯಾಕ್ಸ್ ಕಟ್ಟಿದ್ವಿ ಅಂತ ಇಟ್ಕೊಳ್ಳಿ, 70 ಲಕ್ಷ ಮಾತ್ರ ನಮಗೆ ಏನು ಉಳಿತು, ನಮಗೆ ಅನುಭೋಗಕ್ಕಾಗಿ ವೆಚ್ಚ ಮಾಡಲು ಉಳಿಯತಕ್ಕಂಥ ಒಂದು ನೈಜ ವರಮಾನ ಅಷ್ಟೇ. ಆದ್ದರಿಂದ ಸರ್ಕಾರಕ್ಕೆ ವೈಯಕ್ತಿಕ ಆದಾಯ ತೆರಿಗೆಯನ್ನು ಪಾವತಿ ಮಾಡಾದ್ಮೇಲೆ ನಮಗೆ ಉಳಿತಕ್ಕಂಥ ಆದಾಯವನ್ನು ನಾವು ಇಲ್ಲಿ ವಿನಿಯೋಗಿಸ್ಬೋದು, ಆದಾಯ ಎನ್ನಲಾಗ್ತಕ್ಕಂಥದ್ದು. ಇದರ ಒಂದು ಲೆಕ್ಕ ಮಾಡ್ತಕ್ಕಂಥ ವಿಧಾನವನ್ನು ನೋಡೋ. ಖರ್ಚು ಮಾಡಬಹುದಾದ ವರಮಾನ PDI ಈಸ್ ಈಕ್ವಲ್ ಟು ವ್ಯಕ್ತಿಗತ ವರಮಾನ PI ಮೈನಸ್ ತೆರಿಗೆ ಪಾವತಿಗಳು, ತೆರಿಗೆಯಿತರ ಪಾವತಿಗಳು. ನೆಕ್ಸ್ಟ್, ಖರ್ಚು ಮಾಡಬಹುದಾದ ವ್ಯಕ್ತಿಗತ ವರಮಾನವನ್ನು ಜನರು ಸಂಪೂರ್ಣವಾಗಿ ಅನುಭೋಗದ ಮೇಲೆ ವೆಚ್ಚ ಮಾಡುವ ಸಂಭವ ಕಡಿಮೆ. ಅದರಲ್ಲಿ ಸ್ವಲ್ಪ ಭಾಗ ಉಳಿತಾಯವನ್ನು ಕೂಡ ಮಾಡ್ಬೋದು. ಈಗ 70 ಲಕ್ಷ ನನ್ನ ಹತ್ರ ಇದೆ ಅಂತಂದರೆ ನಾನು 1 ಕೋಟಿ ಗಳಿಸಿದ್ದೀನಿ, ಅದರಲ್ಲಿ 30-35 ಲಕ್ಷ ನಾನು ಟ್ಯಾಕ್ಸ್ ತುಂಬಿದೆ, 70 ಲಕ್ಷ ನಾನು ಪೂರ್ತಿ ಖರ್ಚು ಮಾಡಲ್ಲ, ಅದನ್ನು ಮತ್ತೆ ನಾವು ಉಳಿತಾಯಕ್ಕೂ ನಾನು ಹಾಕ್ತೀನಿ. PDI ಈಸ್ ಈಕ್ವಲ್ ಟು ಅನುಭೋಗ ವೆಚ್ಚ ಪ್ಲಸ್ ಉಳಿತಾಯ. ನೆಕ್ಸ್ಟ್, ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಧನ್ಯವಾದ ಸ್ನೇಹಿತರೆ.